ನೋಡ್ಬೋದು ಎಷ್ಟು ಚೆಂದ ಫ್ರೈ ಆಗ್ತಿದೆ ಅಂತ ಹೇಳಿ. ನಮಸ್ತೆ, TRP ಇಂಡಿಯನ್ ಕಿಚನ್ಗೆ ಸ್ವಾಗತ. ಇವತ್ತು ತುಂಬಾ ಈಸಿಯಾಗಿ ನಾವು ಸ್ಟ್ರೀಟ್ ಸೈಡಲ್ಲಿ ರೋಡ್ ಸೈಡಲ್ಲಿ ತಿನ್ನೋ ಅಂತ ಮೊಮೋಸ್ನ ಯಾವ ರೀತಿ ಮಾಡ್ಕೋಬೋದು ಅಂತ ಹೇಳಿ ತಿಳಿಸ್ಕೊಡ್ತೇನೆ. ಒಂದೇ ರೆಸಿಪಿನಲ್ಲಿ ನಾನು 3 ರೀತಿ ಮೊಮೋಸ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಒಂದು ಬಂದು ನಾರ್ಮಲ್ ನಾನು ಮಾಡ್ತಿರೋದು ವೆಜ್ ಮೊಮೋಸ್, ನಾರ್ಮಲ್ ಸಾದಾ ಮೊಮೋಸು, ಹಾಗೆ ಇನ್ನೊಂದು ಫ್ರೈಡು, ಇನ್ನೊಂದು ಪಿಜ್ಜಾ ಮೊಮೋಸು. ಸೊ ಇದಿಷ್ಟು ಯಾವ ರೀತಿ ಮಾಡ್ಕೊಬೋದು ಅಂತ ಹೇಳಿ ನೋಡೋಣ. ಮನೆ ಮಕ್ಕಳಂತೂ ತುಂಬಾ ಇಷ್ಟ ಆಗುತ್ತೆ, ಯಾರು ಬೇಕಾದರೂ ಮಾಡಿ ಇದನ್ನು ತಿನ್ಬೋದು. ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಬಿಡೋಣ. ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕಿದಕ್ಕೆ. ನಾನು ಕ್ಯಾಬೇಜ್ನ ಮಿಕ್ಸಿನಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನೀರು ಹಾಕ್ದಿರಾ ಸಣ್ಣದಾಗಿ ಗ್ರೈಂಡ್ ಆಗಬೇಕು. ಅಥವಾ ನೀವು ನಾರ್ಮಲಿ ಚಾಕುನಲ್ಲೇ ಕಟ್ ಮಾಡೋದಾದರೆ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ ಆದಷ್ಟು. ಅಥವಾ ನಿಮ್ಮ ಹತ್ರ ವೆಜಿಟೇಬಲ್ ಕಟ್ಟರ್ ಇದ್ದರೆ ಅದರಲ್ಲೂ ನೀವು ಇದನ್ನು ಕಟ್ ಮಾಡ್ಕೋಬೋದು. ಹಾಗೆ ಎಣ್ಣೆ ಬಿಸಿ ಆಗ್ತಿದ್ದಂಗೆ 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ, ಹಾಗೆ 1 ಕ್ಯಾರೆಟ್ನ ತುರಿದು ಎತ್ತಿಟ್ಕೊಂಡಿದ್ದೇನೆ, ಹಾಕ್ಕೊಂಬಿಡೋಣ. ಎಲ್ಲ ಪೂರ್ತಿ ಒಂದೇ ಸತಿ ಹಾಕ್ಕೊಂಬಿಡಿ. ಈಗ ಕ್ಯಾಬೇಜ್ನು ಹಾಕ್ಕೊಳ್ತಿದ್ದೀನಿ. ಆದಷ್ಟು ಕೋಸ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಏನಮ್ಮ ಅದು ತಾಲತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬಿಡೋಣ. ಖಾರಕ್ಕೆ ನಾನು ಮೆಣಸಿನ್ಕಾಯಿ ಹಾಕ್ತಾ ಇಲ್ಲ, ಯಾಕಂದ್ರೆ ಮಕ್ಕಳು ತಿಂತಾರೆ. ಹಾಗಾಗಿ ನಾವು ಸ್ಟಫಿಂಗ್ ಮಾಡುವಾಗ ಅದರಲ್ಲಿ ಮೆಣಸಿನ್ಕಾಯಿ ಸಣ್ಣದಾಗಿ ಸಿಕ್ಕಿದಾಗ ಚೆನ್ನಾಗಿರೋದಿಲ್ಲ ಮಕ್ಕಳಿಗೆ, ಹಾಗಾಗಿ ನಾನು ಹಾಕ್ತಿಲ್ಲ. ಅದ್ರ ಬದಲಿಗೆ ನಾನು ಈಗ ಮೆಣಸು ಪುಡಿ ಹಾಕ್ತಾ ಇದ್ದೀನಿ, ಪೆಪ್ಪರ್ ಪೌಡರು ಸ್ವಲ್ಪ ಹಾಕ್ಕೊಂಡಿದ್ದೇನೆ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೇನೆ. ಇದು ಒಂದು 2 ನಿಮಿಷ ಚೆನ್ನಾಗಿ ಬೇಗ ಬೆಂದೋಗುತ್ತೆ. ಮಾಮೂಲಿ ನಾವು ಪಲ್ಯ ಮಾಡ್ಕೊತೀವಲ್ಲ ಹಾಗೆ ಮಾಡ್ಕೊಂಬಿಡೋಣ. ಒಂದು ನಿಮಿಷ ಹಾಗೆ ಒಂದ್ ಕಡೆ ರೆಡಿ ಆಗ್ತಾ ಇದೆ ಕ್ಯಾಬೇಜು. ಈಗ ಹಿಟ್ಟು ಕಲಿಸ್ಕೊಂಡ್ಬಿಡೋಣ. ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲೇ ಒಂದು ಸ್ವಲ್ಪ ಉಪ್ಪು ಹಾಕ್ತೆ, ಈಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಹಾಗೆ ನೀರು ಹಾಕಿ ಹಿಟ್ಟು ನಾವು ಮಿಕ್ಸ್ ಮಾಡೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮಾಮೂಲಿ ನಾವು ಚಪಾತಿ ಹಿಟ್ಟು, ಪೂರಿ ಹಿಟ್ಟು ಯಾವ ರೀತಿ ಕಲಿಸ್ತೀವಲ್ಲ ಅದೇ ಹದದಲ್ಲಿ ಕಲಿಸ್ಕೊಂಬಿಡೋಣ. ಫುಲ್ಲು ಮಿಕ್ಸ್ ಮಾಡ್ಕೊಂಬಿಡೋಣ. ಚೆನ್ನಾಗಿ ಬೆಂದಿದೆ. ಈಗ ಸ್ಟವ್ನ ಆಫ್ ಮಾಡ್ಕೊತಾ ಇದ್ದೀನಿ ನೋಡಿ. ಹಾಗೆ ಈಗ ಗ್ರೀನ್ ಚಟ್ನಿ ರೆಡಿ ಮಾಡ್ಕೊತಿದ್ದೇನೆ. ಮೊದಲಿಗೆ ಪುದೀನ, ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ, ಹಾಗೆ ಈ ಬಟ್ಲಲ್ಲಿ 1 ಬಟ್ಲಾಗುವಷ್ಟು ಕಡಲೆಪಪ್ಪು, ಹಾಗೆ ಸ್ವಲ್ಪ ಜೀರಿಗೆ,
ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ಹಾಕಿ ರುಬ್ಕೊಂಡ್ಬಿಡೋಣ. ಒಂದು ಸ್ವಲ್ಪ ನೀರು. ರುಬ್ಕೊಂಡಾಗಿದೆ ನೋಡ್ಬೋದು ಗ್ರೀನ್ ಚಟ್ನಿ. ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೋದು, ಅಥವಾ ಗಟ್ಟಿ ಬೇಕಂದ್ರೆ ಗಟ್ಟಿಯಾಗಿ ನೀವು ಇದನ್ನ ಸರ್ವ್ ಮಾಡ್ಕೋಬೋದು. ಮೊಮ್ಮಸ್ಗಾಗಲಿ ಅಥವಾ ಬಜ್ಜಿ ಬೋಂಡಾಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಗ್ರೀನ್ ಚಟ್ನಿ. ಈಗ ಪೂರಿ ಹಿಟ್ಟಿನ ಅದಕ್ಕೆ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಂಡು ಹಾಕಿದೆ. ಈಗ ಸಣ್ಣ ಸಣ್ಣದಾಗೆ ಉಂಡೆ ಮಾಡ್ಕೊಂಬಿಡೋಣ. ಎತ್ಕೊಂಡು ಮುಚ್ಕೊಂಡ್ಬಿಡೋಣ. ಆದಷ್ಟು ಒಂದು ಸ್ವಲ್ಪ ಸಣ್ಣ ಸಣ್ಣಕ್ಕಿರೋ ಉಂಡೆನ ಮಾಡಿಕೊಡಿ. ತುಂಬ ದಪ್ಪ ಮಾಡಿದ್ರೆ, ಹಿಟ್ಟು ದಪ್ಪ ಆದರೆ ನಮಗೆ ಮೊಮ್ಮಸು ಅಷ್ಟು ಬೇಗ ಬೇಯಲ್ಲ, ಚೆನ್ನಾಗೂ ಇರೋದಿಲ್ಲ, ಹಿಟ್ಟಿಟ್ಟಿರುತ್ತೆ. ಹಾಗಾಗಿ ಚಿಕ್ಕ ಚಿಕ್ಕದಾಗಿ ಈ ರೀತಿ ಮುಚ್ಕೊಂಬಿಡಿ. ಈಗ ಇದರಲ್ಲಿ ಕೋಸನ್ನ ಇಟ್ಟು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹಿಡಿಯೋಷ್ಟು ಇಡಿ. ತುಂಬಾ ಇಟ್ಟರೆ ಹೊರಗಡೆ ಬರುತ್ತೆ. ಹಾಗಾಗಿ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಇದನ್ನು ಕ್ಲೋಸ್ ಮಾಡ್ಕೊಬೋದು. ನಾನೊಂದು ಸ್ವಲ್ಪ ಮಾಡಿ ಎತ್ತಿ ಇಟ್ಕೊತಾ ಇದ್ದೀನಿ, ನೋಡ್ಬೋದು ಎಲ್ಲ ಮಾಡಿದ್ದೀನಿ. ಈಗ ಸ್ಟೀಮ್ಗೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಇದು ಮೊಮೋಸ್ ಸ್ಟೀಮ್ ಮಾಡೋದೇ ಇದೆ. ಇದು ಆ್ಯಕ್ಚುಲಿ ಮನೆ ಗೃಹ ಪ್ರವೇಶದಲ್ಲಿ ಗಿಫ್ಟ್ ಬಂದಿದ್ದು. ಇದು ತುಂಬಾ ಚೆನ್ನಾಗಿದೆ, ಪ್ರೆಸ್ಟೀಜ್ದು. 3 ಸ್ಟೆಪ್ದು. ಆ್ಯಕ್ಚುಲಿ ಇದೊಂದು ಸ್ಟೆಪ್ಪು, ಹಾಗೆ ಇದೊಂದು ಸ್ಟೆಪ್ಪು, ಹಾಗೆ ಇದೊಂದು ಸ್ಟೆಪ್ಪು. ಆ್ಯಕ್ಚುಲಿ ಇದು ಕೆಳಗಡೆ ಅನ್ಕೊತೀನಿ. ಇದೊಂದು ಸ್ಟೆಪ್ಪು, ಇದೊಂದು ಟೋಟಲ್ 3, ಇದು 1, 2, 3 ಸ್ಟೆಪ್ ಇದೆ. ಸೊ ಇದು 2ರಲ್ಲಿ ಇಡ್ಬೋದು. ಇದರಲ್ಲಿ ನೀರಿಟ್ಟು ಸ್ಟೀಮ್ಗೆ, ಇದರಲ್ಲಿ ನೀರಿಟ್ಟು ಇದರಲ್ಲಿ ಸ್ಟೀಮ್ಗೆ ಇಡ್ಬೋದು. ಸೊ ಹೇಗೆ ಇಟ್ಟಿದ್ದೀನಿ. ತುಂಬ ಸಿಂಪಲ್ ಆಗಿ, ಅಂದ್ರೆ ತುಂಬ ಬೇಗ ಬೇಗ ಆಗಬೇಕಂದ್ರೆ ಈ ರೀತಿ ಸಣ್ಣ ಮಾಡಿಬಿಡು, ಈ ರೀತಿ ಎಲ್ಲ ರೌಂಡ್ ಮಾಡಿಬಿಡ್ತಾ ಇದ್ದೀನಿ. ಇನ್ನು ನಾನು ಇಷ್ಟು ಹಿಟ್ಟನ್ನ ಮಾಡಬೇಕು. ಇದೇನಿಲ್ಲ ಅಂದ್ರೂ ಒಂದು 20 ಜನಕ್ಕೆ ಆಗುತ್ತೆ ಅಷ್ಟು ಹಿಟ್ಟು ನಾನು ಕಲಸಿ ಎತ್ತಿಟ್ಕೊಂಡಿದ್ದೀನಿ. ಮಕ್ಕಳೆಲ್ಲ ಕೆಳಗಡೆನೂ ಮಕ್ಕಳಿದ್ದಾರಲ್ಲ, ಅವ್ರಿಗೂ ಒಂದು ಸ್ವಲ್ಪ ಎಲ್ಲ ಕೊಡೋಣ ಅಂತ ಹೇಳಿ. ಈಗ ಇದು 1 ಸ್ಟೆಪ್ನಲ್ಲಿ ನಾನು ಎಲ್ಲ ಇಡ್ತಿದ್ದೀನಿ. ಇದು ಫ್ರೈಡ್ ಮೊಮೋಸಾ ನಾರ್ಮಲ್ ಮೊಮೋಸಾ? 2 ಮಾಡ್ತಾ ಇದ್ದೀನಿ. ಸ್ವಲ್ಪ ಆಯಿಲ್ನ ಎತ್ಕೊಂಡು ಈ ರೀತಿ ಜಸ್ಟ್ ಈ ರೀತಿ ಮಾಡ್ಕೊಳ್ಳಿ. ಇಲ್ಲ ಒಂದೊಂದಕ್ಕೆ ಇದು ಅಂಟುತ್ತಲ್ಲ, ಹಾಗಾಗಿ ಒಂದು ಸ್ವಲ್ಪ ಆಯಿಲ್ನ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಬಿಡಿ, ಚೆನ್ನಾಗಿರುತ್ತೆ. ಮೊದಲೇ ಇದಕ್ಕೂ ಒಂದು ಸ್ವಲ್ಪ ಹಾಕಬೇಕಾಗಿತ್ತು. ಸೊ ನಾನು ಹಾಗೆ ಇಟ್ಟಿದ್ದೀನಿ. ಸೊ ನೋಡೋಣ. ಈ ಥರ ಇಡುವಾಗ ಒಂದೊಂದಕ್ಕೆ ಅಂಟಲ್ಲ, ಹಾಗಾಗಿ ಈ ರೀತಿ ಮಾಡ್ಕೊಂಬಿಡಿ.
ಅದು 4 ಇಡ್ತೀಯ ಅದು? ಇಲ್ಲ, ಇನ್ನೊಂದು ಸ್ವಲ್ಪ ಮಾಡಬೇಕು, ಮಾಡಿ ಇಡ್ತೀನಿ. ಇದಾಗಲಿ ಈಗ. ಈಗ ಒಂದು 15 ನಿಮಿಷ ಬಿಟ್ಟಿದೆ. ಸ್ಟೀಮ್ ಚೆನ್ನಾಗಾಗಿದೆ, ಚೆನ್ನಾಗಿ ಬೆಂದಿದೆ, ನೋಡ್ಬೋದು. ಅಂತ ಹೇಳಿ ನೀವು ಕೆಳಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ರೆ ಆರಾಮ್ಸೆ ಬರುತ್ತೆ, ಇಲ್ಲಾಂದರೆ ಹಾಗೆ ಅಂಟುತ್ತೆ. ಹಾಗಾಗಿ ಕೈಯಲ್ಲಿ ಎತ್ತೋದೆ ಆರಾಮಾಗಿದೆ. ಒಂದು ಸ್ವಲ್ಪ ಬಿಸಿ ಇದೆ ಆದರೆ. ಟ್ರಿಪ್ಪಿಗೆ ಇಡ್ತಾ ಇದ್ದೇನೆ, ಇನ್ನು ಈಗ ಮಾಡ್ತಾ ಇದ್ದೇನೆ. ಒಂದೇ ಈ ರೀತಿ ಇಟ್ಕೊಂಬಿಡಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ನಾನ್ ವೆಜ್ಜನ್ನು ಅಷ್ಟೇ ಇದೇ ರೀತಿ ಸ್ಟೆಪ್ ಯೂಸ್ ಮಾಡಿ ಮಾಡ್ಕೊಳ್ಳಿ. ಮಾಮೂಲಿ ನಾವು ಮನೆಯಲ್ಲಿ ಕೈಮಾ ಮಾಡ್ತೀವಲ್ಲ, ಕೀಮಾ, ಅದೇ ಥರ ಮಾಡಿ ನೀವು ಮಾಡ್ಕೋಬೋದು. ನನ್ನ ಮಗಳು ಮಾಡ್ತಾ ಇದ್ದಾಳೆ. ಶಿ ಇಸ್ ಮೈ ಡಾಟರ್ ತಾನ್ಯಾ. ತಾನ್ಯಾ ಎಲ್ಲ ಚಂದ ಉಂಡೆ ಮಾಡಿ ಮಾಡಿ ಹಾಕ್ತಾ ಇದ್ದಾಳೆ. ಏನ್ರಿ ಮಾಡ್ತಾ ಇದ್ದೀರಾ? ಹಾಂ, ಅಲ್ಲ, ನೀವೇನು ಮಾಡ್ತಾ ಇದ್ದೀರಾ? ಉಂಡೆ ಬರುತ್ತಾ? ಹಸಿಟ್ಟು ಹಾಕಿದ್ರೆ ಬರುತ್ತೆ. ತೋರಿಸಿ ಹೆಂಗೆ ಮಾಡಿದ್ದೀರಾ? ಫಸ್ಟ್ ಹಸಿಟ್ಟು ಹಾಕೊಳ್ಳೋದು, ಹಿಂಗಿಟ್ಟು ಹಸಿಟ್ಟು ಹಾಕಿ ಮಾಡಿ ಸರ್ಕಲ್ ಮಾಡಿ ಚಿಕ್ಕಿ ಒಂದು ಸ್ವಲ್ಪ ಕಬಾಬ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಒಂದು ಬೌಲಲ್ಲಿ. ಹಾಗೆ ಸ್ವಲ್ಪ ನೀರು ಹಾಕ್ಕೊಂಬಿಡೋಣ. ಈಗ ಒಂದೊಂದೇ ಮೊಮೋಸ್ನ ಇದರಲ್ಲಿ ಡಿಪ್ ಮಾಡಿ ಎಣ್ಣೆನಲ್ಲಿ ಹಾಕಿ ಡೀಪ್ ಫ್ರೈ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸಾಸ್ ಜೊತೆ ತಿಂತಿದ್ರೆ, ಹಾಗೆ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಚೀಸೆಲ್ಲ ಹಾಕ್ಕೊಂಡ್ರೆ ಸೇಮ್ ಮೊಮೋಸ್ ಪಿಜ್ಜಾನು ರೆಡಿ ಆಗೋಗ್ಬಿಡುತ್ತೆ. ನೋಡೋಣ, ಒಂದು ಸ್ವಲ್ಪ ಇದನ್ನು ಬಿಡ್ತಾ ಇದ್ದೀನಿ. ಹಾಂ, ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಒಂದೊಂದೇ ಮೊಮೋಸ್ನ ಈ ರೀತಿ ಮಾಡಿ ನೋಡ್ಬೋದು ಎಷ್ಟು ಚಂದ ಫ್ರೈ ಆಗ್ತಿದೆ ಅಂತ ಹೇಳಿ. ಹಾಗೆ ಮೇಲ್ಗಡೆ ಕೋಟ್ ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಗರಿ ಗರಿಯಾಗಿರುತ್ತೆ ಇದು ನೋಡಿ.
ತುಂಬಾ ಚೆನ್ನಾಗಿದೆ. ಫ್ರೈಡ್ ಮೊಮೋಸು ಹೀಗೆ ತಿನ್ಬೋದು, ಅಥವಾ ಇದ್ರ ಜೊತೆ ಸಾಸ್ ಎಲ್ಲ ಹಾಕಿ ಸೂಪರ್ವಾಗಿರುತ್ತೆ. ಸಾಸ್ ಜೊತೆ ತಿಂದರೆ ನೋಡಿ, ಫ್ರೈಡ್ ಮೊಮೋಸ್ ಇದು. ನೀವು ಹಾಗೆ ಇದು ಕಬಾಬ್ ಪೌಡ್ರಲ್ಲಿ ಡಿಪ್ ಮಾಡ್ದಿರಾನೇ ಹಾಕ್ಬೋದು, ಅಥವಾ ಈ ರೀತಿ ಮಾಡಿದಾಗ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಸಪ್ರೇಟ್ ಮಾಡೋಣ. ಇದು ಬೇಗ ಒಂದು 2 ನಿಮಿಷಕ್ಕಲ್ಲ ಇದು ಕಲರ್ ಚೇಂಜ್ ಆಗುತ್ತೆ. ಹಾಗೆ ಮೇಲ್ಗಡೆ ಎಲ್ಲ ನಿಮಗೆ ಕ್ರಂಚಿ ಫೀಲ್ ಕೊಡುತ್ತೆ. ಇದು ತುಂಬ ಹೊತ್ತು ನೀವು ಇದರಲ್ಲಿ ಡೀಪ್ ಫ್ರೈ ಮಾಡಬೇಕಂತ ಏನಿಲ್ಲ, ಯಾಕಂದರೆ ಆಲ್ರೆಡಿ ನಾವು ಸ್ಟೀಮೆಲ್ಲ ಮಾಡಿರ್ತೀವಿ, ಹಾಗಾಗಿ ಬೆಂದೋಗಿರುತ್ತೆ. ಮೇಲ್ಗಡೆ ಮಾತ್ರ ಕೋಟಿಂಗ್ ಚೆನ್ನಾಗಿ ಆಗಲಿ ಅಂತ ಹೇಳಿಬಿಟ್ಟು ಈ ರೀತಿ ಮಾಡ್ಕೊಳ್ಳಿ. ಹಾಗೆ ಒಂದು ಹಾಕಿ ನೋಡೋಣ. ಹಾಗೇನೂ ಒಂದು ಹಾಕಿದ್ದೀನಿ. ಈಗ ನಾನು ಎಣ್ಣೆಯಿಂದ ತೆಗೆದಿದ್ದೀನಿ. ಇದು ನೋಡ್ಬೋದು, ನಾನು ಹಾಗೆ ವೈಟ್ ಕಲರ್ ಹಾಕಿದ್ನಲ್ಲ ಹಾಗೆ ಇದೆ ನೋಡಿ. ಇದು ನೀವು ಅದೇ ಆ ರೀತಿನೂ ಮಾಡ್ಕೋಬೋದು, ಅಥವಾ ನೀವು ನಾನು ಹೇಳ್ದಂಗೆ ಕಬಾಬ್ ಪೌಡ್ರಲ್ಲಿ ಡಿಪ್ ಮಾಡಿನೂ ಹಾಕ್ಕೋಬೋದು. 2 ಥರನೂ ಮಾಡ್ಕೋಬೋದು. ಇದ್ರ ಮೇಲೆ ಒಂದು ಸ್ವಲ್ಪ ಚೀಸ್ನ ಹಾಕೋಬಿಡೋಣ. ಬಿಸಿ ಇರುವಾಗಲೇ ಚೀಸ್ ಹಾಕ್ಬಿಡಿ. ಈಗ ಚೀಸ್ ಹಾಕಿದ್ದೀನಿ. ಈಗ ಸ್ವಲ್ಪ ಮಯೋನೈಸ್ ಹಾಕೋಬಿಡೋಣ. ಹಾಗೆ ಸ್ವಲ್ಪ ಸಾಸು, ಇದು ಸಾದಾ ಮೊಮೋಸು ರೆಡಿ ಇದೆ ನೋಡಿ. ಸೂಪರ್ ಆಗಿದೆ ಟೇಸ್ಟು. ಖಾರ ಚಟ್ನಿ ಜೊತೆ ತಿಂತಿದ್ರೆ ಟೇಸ್ಟ್ ಮಾಡೋಣ. ಸಾದಾ ಮೊಮೋಸು ಸೂಪರ್ ಆಗಿದೆ. ಚೆನ್ನಾಗಿಲ್ಲ ತನ್ಯ. ಇದು ಕನ್ನಡ ತಿನ್ನೆ. ಬಿಸಿದೆ ನೋಡ್ಬೋದು, ಫ್ರೈಡ್ ಮೊಮೋಸ್ ರೆಡಿ ಇದೆ. ಪಿಜ್ಜಾ ಸ್ಟೈಲಲ್ಲಿ ಮೊಮೋಸ್ ರೆಡಿ ಇದೆ. ಟೇಸ್ಟ್ ಮಾಡೋಣ. ಫುಲ್ ಸಾಸ್ ಇದೆ.